ನೀವು ಅವಾಗಲಿಂದ ದೀಕ್ಷಿತ್ ಅಂತ ಹೇಳ್ತಾನೆ ಇದ್ದೀರಾ. ಈ ದೀಕ್ಷಿತ್ ಅನ್ನೋರು ಯಾರು, ಈ ಮೂವಿಗೂ ಅವ್ರಿಗೂ ಏನು ಸಂಬಂಧ, ಏನು ಅವ್ರ ಬಗ್ಗೆ ಅವ್ರ ತಿಳಿಸಿ. ದೀಕ್ಷಿತ್ ಅನ್ನೋರು ಟು ಸ್ಟಾರ್ಟ್ ವಿತ್ ಹಿ ವಾಸ್ ಏನಂತಾರೆ ಚಿಕ್ಕಪ್ಪ ಆಫ್ ಗುರುಪ್ರಸಾದ್ ಇನ್ ಎ ವೇ. ಓಕೆ, ಬಟ್ ಹಿ ಈಸ್ ಯಂಗರ್ ದ್ಯಾನ್ ಹಿಮ್. ಬಟ್ ಅವರಿಬ್ಬರದು ರಿಲೇಷನ್ಶಿಪ್ ಹಂಗಿತ್ತು. ಆ್ಯಂಡ್ ಫ್ರಾಂಕ್ಲಿ ಸ್ಪೀಕಿಂಗ್ ಹಿ ಈಸ್ ದ ಬ್ಯಾಕ್ ಬೋನ್ ಆಫ್ ದ ಮೂವಿ ಅಂತಲೇ ಹೇಳ್ಬೋದು. ರೈಟ್ ಫ್ರಮ್ ದ ಸ್ಟಾರ್ಟಿಂಗ್. ನಾನು ಸ್ಟಾರ್ಟಿಂಗ್ನಲ್ಲೇ ಇರಲಿಲ್ಲ, ಈ ಮೂವಿ ಹೆಂಗೆ ಸ್ಟಾರ್ಟ್ ಆಯಿತು ಅಂತ ಗೊತ್ತಿಲ್ಲ. ನಾನು ನಿನ್ನೆ ನೈಟ್ ಕೂತ್ಕೊಂಡು ನೋಡಿದೆ. ಅದು ಒಂದು ಪ್ರೆಸ್ ಮೀಟ್ ಮಾಡ್ತಾರೆ ಗುರುಪ್ರಸಾದ್ ಅವರು, ಅವ್ರು ಇಂಟ್ರೋ ಕೊಡೋದು ಇವ್ರ ದೀಕ್ಷಿತ್ ಅಂತ, ಇವರ ಬ್ಯಾಕ್ ಬೋನ್ ಅಂತ. ಆ್ಯಂಡ್ ಆ್ಯಸ್ ಹಿ ಸೆಡ್, ರೈಟ್ಲಿ ಸೆಡ್, ಇವತ್ತಿನ ತನಕ ಅವರೇ ಬ್ಯಾಕ್ ಬೋನ್. ಹಿ ಹಸ್ ಟೇಕಿಂಗ್ ಕೇರ್ ಆಫ್ ಎವ್ರಿ ಸಿಂಗಲ್ ಥಿಂಗ್. ಆ್ಯಂಡ್ ತುಂಬ ಎನರ್ಜೆಟಿಕ್, ಹೆವಿ ಎನರ್ಜೆಟಿಕ್. ಕೆಲವೊಂದು ಸತಿ ಆ ಎನರ್ಜಿಯಿಂದ ಪಕ್ಕದವ್ರು ಡಿಮೋಟಿವೇಟ್ ಆಗಿ ಹೋಗ್ತಾರೆ. ಆ ರೇಂಜ್ ಎನರ್ಜಿ ಅದು. ಸೊ ದಟ್ ಇಸ್ ದೀಕ್ಷಿತ್. ಹಿ ಈಸ್ ದ ಕೋ-ಪ್ರೊಡ್ಯೂಸರ್ ಆಫ್ ದ ಮೂವಿ. ಸೊ ಆಫ್ಟರ್ ಮೈಸೂರು ರಮೇಶ್, ಐ ಥಿಂಕ್ ಹಿ ಈಸ್ ದ ಹೈಯೆಸ್ಟ್ ಸ್ಟೇಕ್ ಹೋಲ್ಡರ್ ಮೂವಿಗೆ. ನಿಮ್ಮದು ಮೈಸೂರು ರಮೇಶ್ ಅವ್ರದ್ದು ರಿಲೇಶನ್ಶಿಪ್ ಹೇಗಿತ್ತು? ಮೇಡಮ್, ಮೈಸೂರು ರಮೇಶ್ ಅನ್ನೋರು ಅವ್ರಿಗೂ ಮತ್ತೆ ಗುರುಪ್ರಸಾದ್ ಅವ್ರಿಗೂ ಸ್ವಲ್ಪ ಫ್ರಿಕ್ಷನ್ ಶುರು ಆಗಿತ್ತು. ಸಿ ಐ ಕ್ಯಾನಾಟ್ ಕಮೆಂಟ್ ಆನ್ ಫ್ರಿಕ್ಷನ್. ಬೇಸಿಕಲಿ ನಂದು ಮೈಸೂರು ರಮೇಶ್ ಅವ್ರದ್ದು ರಿಲೇಷನ್ಶಿಪ್ ಬೇಕಾದ್ರೆ ಹೇಳ್ತೀನಿ ನಾನು. ಓಕೆ, ಮೈಸೂರು ರಮೇಶ್ ಅನ್ನೋರು ಐ ಥಿಂಕ್ ಇಸ್ ದ ಮೋಸ್ಟ್ ಇನ್ನೋಸೆಂಟ್ ಪ್ರೊಡ್ಯೂಸರ್ ಐ ಎವರ್ ಸೀನ್. ಆ್ಯಂಡ್ ಹಿ ಈಸ್ ದ ಮೋಸ್ಟ್ ಎನರ್ಜೆಟಿಕ್ ಪ್ರೊಡ್ಯೂಸರ್ ಐ ಎವರ್ ಸೀನ್. ಅವ್ರು ಏನು ಬೇಕು ತುಂಬ ಕ್ಲಿಯರಾಗಿರ್ತಾರೆ, ತುಂಬ ಕ್ಲಿಯರಾಗಿ ಮಾತಾಡ್ತಾರೆ. ಆ್ಯಂಡ್ ಒನ್ಸ್ ಹಿ ಕಮಿಟ್ಸ್ ಹಿ ವಿಲ್ ಡೂ ಇಟ್. ಅದೇ ಒಂದು ಪ್ರಾಬ್ಲಮ್ ಆಗೋಗುತ್ತೆ. ಏನಾಗುತ್ತೆ ಇಂಡಸ್ಟ್ರಿನಲ್ಲಿ, ವಿ ಹ್ಯಾವ್ ಟು ಏನಂತ, ಸಮ್ಟೈಮ್ಸ್ ವಿ ಹ್ಯಾವ್ ಟು ಬೆಂಡ್, ಸಮ್ಟೈಮ್ಸ್ ವಿ ಹ್ಯಾವ್ ಟು ಸ್ಟ್ಯಾಂಡ್ ಸ್ಟಿಲ್. ಅ ಲಾಟ್ ಆಫ್ ಥಿಂಗ್ಸ್ ಹ್ಯಾಪನ್ ಇನ್ ಇಂಡಸ್ಟ್ರಿ. ನೀವು ಅದು ಏನಂತಾರೆ, ನಾನು ಸತ್ಯ ಹರಿಶ್ಚಂದ್ರ ಥರ ಹೋಗ್ತೀನಿ ಅಂದರೆ ವರ್ಕೌಟ್ ಆಗೋ ಇಂಡಸ್ಟ್ರಿ ನಮ್ದಲ್ಲ. ದಟ್ ಇಸ್ ವಾಟ್ ಐ ಲರ್ನ್ಡ್. ಬಟ್ ಇಲ್ಲೇನಂದರೆ ಮೈಸೂರು ರಮೇಶ್ ಅನ್ನೋರು ಹೀಸ್ ಟೂ ಸೆಲ್ಫ್ ಸೆಂಟರ್ಡ್ ಅಂತ ನನಗೆ ಅನಿಸುತ್ತೆ. ಹಿಸ್ ಡೆಸಿಷನ್ಸ್ ಆರ್ ವೆರಿ ಫಾಸ್ಟ್, ಸ್ವಿಫ್ಟಾಗಿ ತೊಗೊತಾರೆ ಡೆಸಿಷನ್ಸ್ ತುಂಬ ಕರೆಕ್ಟಾಗೂ ಇರುತ್ತೆ, ನೋ ಡೌಟ್. ಬಟ್ ಅಪೋಸಿಟ್ ಪಾರ್ಟಿ ಶುಡ್ ಆಲ್ಸೋ ಅಂಡರ್ಸ್ಟ್ಯಾಂಡ್ ಅಲ್ವಾ. ಆ ಕಮ್ಯುನಿಕೇಷನ್ ಅನ್ನೋದು ತುಂಬ ಏನಂತಾರೆ ಒಪ್ಪೇಕಾಗಿರುತ್ತೆ. ಅಷ್ಟು ಟ್ರಾನ್ಸ್ಪರೆಂಟ್ ಆಗಿರಲ್ಲ, ಅದು ತುಂಬ ಒಪ್ಪೇಕು. ಇಲ್ವಾ ತೆಗೆದ್ಬಿಡಿ, ಇಷ್ಟ ಇಲ್ವಾ ಮಾಡಬೇಡಿ. ಇದೇನಾಗೋಗುತ್ತೆ, ನೀವು ಮಾಡಬೇಡಿ ಅನ್ನೋದು ತುಂಬ ಈಸಿ. ಅದು ಹಿಂದ್ಗಡೆ ಯಾರ್ಯಾರೋ ಶ್ರಮ ಇರುತ್ತೆ. ಯು ಹ್ಯಾವ್ ಟು ರೆಸ್ಪೆಕ್ಟ್ ದ್ಯಾಟ್ ಆಲ್ಸೋ ಅಲ್ವಾ. ಸಿನಿಮಾ ಬರುತ್ತೆ ಬರೋಲ್ಲ ಅದೆಲ್ಲ ಪಕ್ಕದಲ್ಲಿ ಇಡಬೇಡಿ. ಬಟ್ ಯು ಕ್ಯಾನ್ ನಾಟ್ ಟೇಕ್ ಅ ಡೆಸಿಷನ್ ಟೂ ರ್ಯಾಪಿಡ್, ಅದೊಂದು. ಆ್ಯಂಡ್ ಹೀ ಟ್ರಸ್ಟ್ ಟು ಫಾಸ್ಟ್. ಅವ್ರ ಟ್ರಸ್ಟಿಂಗ್ ಲೆವೆಲ್ ಹೆಂಗಿರುತ್ತಂದರೆ, ಒಂದ್ಸತಿ ಅವ್ರು ನಂಬಿಟ್ರೆ, ಇಫ್ ಯು ಆಸ್ಕ್ ಹಿಮ್ ಟು ಜಂಪ್ ಔಟ್ ಆಫ್ ಫ್ಲೈಯಿಂಗ್ ಏರೋಪ್ಲೇನ್, ವಿಲ್ ಡೂ ಇಟ್. ಹಿ ಜಸ್ಟ್ ಟ್ರಸ್ಟ್ ಯು ಅಷ್ಟೇ. ಅದೂ ಡೇಂಜರಸ್ ಅಂತ ನನ್ನ ಫೀಲಿಂಗ್. ಯು ಟ್ರಸ್ಟ್ ಎವ್ರಿ ಒನ್, ಬಟ್ ಆಲ್ಸೋ ಯು ಹ್ಯಾವ್ ಟು ಹ್ಯಾವ್ ಅ ಹ್ಯಾಬಿಟ್ ಆಫ್ ಡೌಟಿಂಗ್ ಅನ್ನೋದು ನನ್ನ ಅಂಡರ್ಸ್ಟ್ಯಾಂಡಿಂಗ್. ಹಿ ಈಸ್ ಅ ವೆರಿ ಗುಡ್ ಪರ್ಸನ್. ಫ್ರಾಂಕ್ಲಿ ಸ್ಪೀಕಿಂಗ್, ಮೈಸೂರು ರಮೇಶ್ ಅವ್ರ ಇದನ್ನಲ್ಲೇ ಟೀಮಲ್ಲಿ ಮಿಸ್ಟರ್ ರವಿ ಪೈ ಅಂತ ಒಬ್ರು ಇದ್ದಾರೆ. ಇಫ್ ಇಟ್ ವಾಸ್ ನಾಟ್ ಫಾರ್ ರವಿ ಪೈ, ಈ ಮೂವಿ ಐ ಡೋಂಟ್ ಥಿಂಕ್ ಇಟ್ ವುಡ್ ಹ್ಯಾವ್ ಕಮ್ ಟು ದಿಸ್ ಲೆವೆಲ್. ಎವ್ರಿ ಸ್ಟೇಜ್ ನಮಗಿರೋ ಕನ್ಫ್ಯೂಷನ್ಸ್ ಆಗಿರಲಿ, ನಮಗಿರೋ ಸ್ಪೆಕ್ಯುಲೇಷನ್ಸ್ ಆಗಿರಲಿ, ಆ ಕರೆಕ್ಷನ್ಸ್ ಎಲ್ಲ ಕೊಟ್ಟಿರೋದು ಮಿಸ್ಟರ್ ರವಿ ಪೈ. ಸೊ ದಿಸ್ ಈಸ್ ಅ ವೆರಿ ಗುಡ್ ಟೀಮ್ ಬೇಸಿಕಲಿ. ಮೈಸೂರು ರಮೇಶ್ ಆಗಿರ್ಬೋದು, ರವಿ ಪೈ ಆಗಿರ್ಬೋದು, ದೀಕ್ಷಿತ್ ಆಗಿರ್ಬೋದು, ದೇರ್ ಇಸ್ ಆ DI ಗೈ ಸುಪ್ರೀತ್ ಆಗಿರ್ಬೋದು, ಆರ್ ಎಡಿಟರ್ ಆಫ್ ಕೋರ್ಸ್ ಲಿಂಗರಾಜು. See, these people never did it for financial things. It was always a passion, which I don't have it. So that's